ಓಂ ನಮೋ ನಾರಾಯಣ. ಓಂ ನಮೋ ನಾರಾಯಣ. ಯಾಕಾಯಿತು? ಓಂ ನಮೋ ನಾರಾಯಣ. ಈಗ ಏನು ಹೇಳಕ್ಕೆ ಬಂದಿದ್ದೀನಿ ಅಂತಂದರೆ, ಈಗ ನಮ್ಮ ರಾಜ್ಯದ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿಯವರು ನಮ್ಮ ರಾಜ್ಯದ BJP ಮತ್ತು JDS ಮೈತ್ರಿ ಪಕ್ಷದ ಅಧಿಕಾರದಲ್ಲಿದ್ದಾರೆ. ಇವರು ಅಧಿಕಾರದಲ್ಲಿರುವಾಗ ಸೆಂಟ್ರಲ್ ಗೌರ್ಮೆಂಟಿಂದ ಕೇಂದ್ರದ ಉಕ್ಕು ಮತ್ತು ಕಾರ್ಖಾನೆಯ ಒಂದು ಖಾತೆಯನ್ನು ಕೊಟ್ಟಿದ್ದಾರೆ. ದೊಡ್ಡ ಹುದ್ದೆ. ಈ ದೊಡ್ಡ ಹುದ್ದೆನೀಗ ನಿರ್ವಹಿಸದೆ ಈಗ ನಾನು ರಾಜ್ಯ ರಾಜಕಾರಣಕ್ಕೆ ಬರ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದೀರಾ. ಯಾಕೆ ರಾಜ್ಯ ರಾಜಕಾರಣಕ್ಕೆ ಬಂದು ಏನು ಕಡಿದು ಕಟ್ಟಾಗ್ತೀರಾ? ಇನ್ನೂ ಇದೆ 3 ವರ್ಷ ಟೈಮ್ ಇದೆ. 3 ವರ್ಷ ಆದಮೇಲೆ ಬನ್ನಿ. ಈಗಲೂ ಯಾಕೆ ಸುದ್ದಿ ಎಲ್ಲರಿಗೂ? ಪೇಪರ್ನವ್ರಿಗೆ ಪೇಪರ್ ಹುಲಿಗಳು ನೀವು, ರಾಜರು ಪೇಪರ್ ಹುಲಿ ನೀವುಗಳು. ಅರ್ಥ ಆಯ್ತಾ? ಇದು ಹೆಂಗೆ, ಎಷ್ಟು ಮಟ್ಟಿಗೆ ಸರಿಯಾಗಿರುತ್ತೆ ಇದು ಹೇಳಿ? ನೀವು ಮಾಡ್ತಕ್ಕಂಥ ನ್ಯಾಯಬದ್ಧವಾದ ವಿಷಯನ ಇದು? ಮತ್ತು ಇಲ್ಲಿ ರಾಜ್ಯದ ಜನತೆ ಬೆಚ್ಚಿ ಬೀಳ್ತಾ ಇದ್ದಾರೆ. ಒಂದು ಬಳ್ಳಾರಿನಲ್ಲಿ ಒಂದು ಗಲಾಟೆ ಆಯಿತು, ಮತ್ತು ನಿನ್ನೆ ದೊಡ್ಡಬಳ್ಳಾಪುರದಲ್ಲಿ ಒಂದಾಗಿದೆ. ಮತ್ತು ಈ ಲ್ಯಾಂಡ್ಲಾರ್ಡು ನಮ್ಮ ಮುಖ್ಯಮಂತ್ರಿಗಳು ಎಷ್ಟು ಮಟ್ಟಿಗೆ ಕೂತ್ಕೊಂಡು ಆರಾಮಾಗಿ ನೋಡ್ತಾ ಇದ್ದಾರೆ, ಕೇಳಿಸ್ಕೊತಾ ಇದ್ದಾರೆ. ಇದನ್ನು ಏನೋ ರಾಜೀವ್ ಗೌಡ ಅಂತೆ, ಅವನೇನು ಅಧಿಕಾರಿಗಳಿಗೆ ಅಷ್ಟೊಂದು ಬಾಯಿಗೆ ಬಂದಾಗ ಮಾತಾಡ್ತಾನೆ, ಏನು ಅಂತ ಗೊತ್ತಿಲ್ಲ. ಹೆಂಗೆ ಅವರು ಮಾಜಿ ಅಂತೀನಿ, ಇವರು ಏನು MLA ಸೋತಿರೋ MLA ಅಂತೆ, ಕಾಂಗ್ರೆಸ್ನವರು, ಎಲ್ಲಿ ದೊಡ್ಡಬಳ್ಳಾಪುರದಲ್ಲಿ. ಅಲ್ಲ, ಈ ಥರ ಎಲ್ಲ ಭಾಳ ಅಧಿಕಾರಿಗಳನ್ನೀಗ ಅವಮಾನ ಮಾಡೋದು, ಅವ್ರನ್ನೀಗ ಅಸಭ್ಯವಾಗಿ ನಡ್ಕೊಳ್ಳೋದು, ಅದು ಚೆನ್ನಾಗಿರಲ್ಲ. ನೀವೇನು ಈಗೇನು ಹಿಂದೆ ಎಲ್ಲ ಎಜುಕೇಷನ್ ಇರಲಿತ್ತಪ್ಪ, ಪರವಾಗಿಲ್ಲ ಮಾತಾಡ್ತಾಯಿದ್ರು. ಈಗ ಎಲ್ಲರಿಗೂ ಎಜುಕೇಷನ್ ಇದೆ. ಎಜುಕೇಷನ್ ಬಂದೂ ನೀವು ಇನ್ನೂ ಈ ತರಲೆ ಬುದ್ಧಿನೇ ಮಾಡ್ತಾಯಿದ್ದೀರಾ. ಹಂಗಂತಂದರೆ ನಿಮ್ಮನ್ನು ಏನು ಅನ್ಕೋಬೇಕು? ಯಾವ ರೀತಿ ಇದು ಮಾಡಬೇಕು ಹೇಳಿ? ಅರ್ಥ ಆಯ್ತಾ? ರಾಜೀವ್ ಗೌಡ್ರೆ, ಈಗ ಕೋರ್ಟು ಕೇಸು ಯಾಕಪ್ಪ ಬೇಕು? ಯಾಕೆ ಮಾಡ್ಕೋಬೇಕು ಹೇಳಿ? ಅಸಹ್ಯವಾಗಿ ನಡ್ಕೊಳ್ಳೋದು ಅಂತೆ. ಆಮೇಲೆ ಇದು ಅಲ್ಲಿ ಬಳ್ಳಾರಿನಲ್ಲಿ ಯಾರವರು ಭರತ್ ರೆಡ್ಡಿ ಮತ್ತು ಇನ್ನೊಬ್ಬ ಯಾರೋ ರೆಡ್ಡಿ, 2 ರೆಡ್ಡಿನೂ ಸೇರಿಕೊಂಡು ಅಲ್ಲೊಂದು ಕೊಲೆನೇ ಮಾಡಿಬಿಟ್ಟು, ಒಬ್ಬ ರಾಜಶೇಖರ್ ರೆಡ್ಡಿ ಅಂತ ಒಬ್ಬ ಕೊಲೆ ಆದ, ಒಬ್ಬ ವ್ಯಕ್ತಿ ಸತ್ತಿದ್ದಾನೆ. ಹೆಂಗಂತಂದರೆ ಇದೇ ಬ್ಯಾನರ್ ವಿಷಯನೇ, ಇಲ್ಲೂ ಬ್ಯಾನರ್ ವಿಷಯನೇ, ಅಲ್ಲೂ ಬ್ಯಾನರ್ ವಿಷಯನೇ. ಅಲ್ಲಿ ಜನಾರ್ದನ್ ರೆಡ್ಡಿಗೆ ಕೂಗಾಟ, ಕಿರ್ಚಾಟ, ಮತ್ತು ಅವ್ರನ್ನ ಕೊಲೆ ಮಾಡ್ತೀನಿ, ಅವ್ನು ಹಂಗೆ ಮಾಡ್ತೀನಿ, ಹಿಂಗೆ ಮಾಡ್ತೀನಿ ಅಂತೆಲ್ಲ ಹೇಳ್ತಾ, ಇದೆಲ್ಲ ಸರಿಯಾದ ಕ್ರಮನಾ? ಇದು ಒಳ್ಳೆಯದಾ? ಹೆಂಗೆ ಇದೆಲ್ಲ ನಿಮ್ಮ ಬಾಯಲ್ಲೇ ಬರ್ತದೆ? ನಿಮಗೆ ಬರೋದಾ? ಕಾಂಗ್ರೆಸ್ನವ್ರಿಗೆ ಬರೋದಾ? ಬೇರೆ ಪಾರ್ಟಿಯವ್ರಿಗೆ ಬರಲ್ವಾ? ಹೇಳಿ. ಮುಖ್ಯಮಂತ್ರಿಗಳು ಇದನ್ನೆಲ್ಲ ಗಮನ ಹರಿಸಲ್ಲ. ಮತ್ತು ನಮ್ಮ ಗೃಹ ಸಚಿವರು ಇದ್ದಿದ್ದೂ ಇಲ್ಲ. ಅವರು ಹೆಂಗೆ ಕೂಲಾಗಿ, ಹೌದಾ, ಇದು ಸರ್ವಸಾಮಾನ್ಯ ಅಂದ್ಕೊಳ್ತಾರೆ. ಅವ್ರಿಗೆ ಬರೋದೇ ಇಷ್ಟು, ಸರ್ವಸಾಮಾನ್ಯ. ಇವೆಲ್ಲ ಬಿಡಿ, ಏನು ಆಗಲ್ಲ. ಅದು ಸರಿ ಮಾಡೋಣ. ಅವ್ರು ಕರೆಸಿ ಒಂದು ವಾದ ವಿವಾದ ಮಾಡಿದ್ರೆ ಸರಿಯಾಗ್ಬಿಡುತ್ತೆ. ಯಾರ್ದು ಇದು ಗೃಹಮಂತ್ರಿ ಮಾತು ಅಷ್ಟೇ. ಇದು ಹೆಂಗೆ ಸರಿಯಾದ ಕ್ರಮ ಅಲ್ಲ. ಮತ್ತು ಜೆ ಡಿ ಎಸ್ಸು ಮಿಲ್ನಾಗೋಗುತ್ತೆ ಅಂತ ಹೇಳ್ಬಿಟ್ಟು DK ಶಿವಕುಮಾರ್ ಅವರೇ, ಅವರು ಮಿಲ್ನಾರು ಮಾಡ್ಕೊಳ್ಳಿ, ಅವ್ರಿಗೆ ಹಂಗೇನು ಇದ್ಕೊಳ್ಳಿ, ನಿಮ್ಗೇನ್ರಿ ಬೇಕಾಗಿದೆ? ಮಿಲನ ಹಂಗಂತ ಹೇಳ್ತಿರಲ್ಲಪ್ಪ. ನೀವು ಈ ದೇಶದಲ್ಲಿ ಎಷ್ಟು ಸೀಟ್ಗಳನ್ನೀಗ ಗೆದ್ದಿದ್ದೀರಾ? ಎಷ್ಟು ಸೀಟ್ ಗೆದ್ದಿದ್ದೀರಾ? ಬಿಹಾರಲ್ಲಿ ಎಷ್ಟು ಸೀಟು? 4 ಸೀಟು ಏನೋ ಗೆದ್ದಿದ್ದೀರಾ. ಸಾಕಾ? ಬಿಹಾರದಲ್ಲಿ 240 ಸೀಟು ಏನೋ. 240 ಸೀಟಿಗೆ 4 ಸೀಟ್ ಗೆಲ್ಲೋದು ಭಾಳ ಸಾಹಸ ಅಲ್ಲ? ಮತ್ತು ನಿಮ್ಮ ರಾಹುಲ್ ಗಾಂಧಿ ಏನು ನಿಮ್ಗೊಂದು 5 ನಿಮಿಷ ಟೈಮ್ ಕೊಡೋಕ್ಕಾಗಲ್ಲ, ಅಷ್ಟು ಬ್ಯುಸಿಯಾಗಿರ್ತಾರೆ ಕ್ಯಾನ್ವಸಲ್ಲಿ, ಅಷ್ಟು ಪಕ್ಷ ಸಂಘಟನೆಯಲ್ಲಿ ಮುಂದಾಳತ್ವ. ನಿಮಗೆ 5 ನಿಮಿಷ ನಿಮ್ಗೆ ಟೈಮ್ ಕೊಟ್ಟು ನೀನು ಮುಖ್ಯಮಂತ್ರಿ ಆಗ್ತೀಯಾ ಇಲ್ಲ ಹಂಗಂತ ಒಂದು ಉತ್ತರ ಕೊಡೋಕ್ಕಾಗಿಲ್ಲ. ಅಲ್ಲ ಹೇಳಿ, ಇದು ಸರಿಯಾದ ಕ್ರಮನಾ? ಇವರು ನಿಖಿಲ್ ಕುಮಾರಸ್ವಾಮಿ ಸಖತ್ತಾಗಿ ಹೇಳಿದ್ರು, ಅಲ್ರಿ ನಮ್ಮ ಪಕ್ಷನಿಗ BJPಗೆ ಮಿಲನ ಮಾಡ್ಕೊಳ್ಳೋದು ಸರಿ. ಅರ್ಥ ಆಯ್ತಾ? ನಿಮ್ಮ ಪಕ್ಷನಿಗೆ ಯಾರ ಜೊತೆ ಮಿಲನ ಮಾಡ್ಕೋತೀರ ಹಂಗಂತ ಹೇಳಿದ್ರು.
ನಾಚಿಕೆ ಆಗಲ್ವ ನಿಮಗೆ? ನೀವು ಬೇಕಾಗಿತ್ತ ಈ ವಿಷಯ ಈ ಥರ ಕೇಳಿಸ್ಕೊಳಕ್ಕೆ ಅವ್ನಿಗೆ ಕೆಣ್ಕದ್ರಿ ಅಯ್ಯಪ್ಪನ? ಹಾಂ, ನಿಖಿಲ್ ಕುಮಾರಸ್ವಾಮಿನಿಗ ಇವಾಗ ಹುಡುಗ ಅವನು. ಆ ಹುಡುಗನ ಕೈಲಿ ನೀವು ಹೇಳಿಸ್ಕೊತೀರ ಹಂಗಂತಂದರೆ ನಿಮಗೆ ಅದು ಸರಿ ಅನಿಸುತ್ತಾ? ಯಾಕೆ ಬೇಕಾಗಿತ್ತು? ಕೆಣಕ್ಬಿಟ್ಟು ಏನೋ ಮಾಡ್ಕೊತಂತೆ ಮಣಕ್ ಮರಿ, ಹಂಗಾಯ್ತು ನಿಮ್ಮದು. ಹಾಂ, ಇದು ನಮ್ಮ ಚಾಮರಾಜನಗರದ ಭಾಷೆ, ಇದು ಅರ್ಥ ಆಯ್ತಾ? ಕೆಣಕ್ಬಿಟ್ಟು ಏನೋ ಮಾಡಿಸ್ಕೊತಂತೆ ಮಣಕ್ ಮರಿ ಅಂತಂದರೆ ಹೆಣ್ಮರಿ ಸುಮ್ಮನಿರ್ಲಾರ್ದೆ ಮಾಡ್ಕೊತದಂತೆ. ಹಂಗೆ ನಿಮ್ಮದು ಡಿ ಕೆ ಶಿವಕುಮಾರ್ ಅವರೇ. ಅಲ್ರಿ, ನೀವು ಈಗ ಡೆಲ್ಲಿಗೆ ಹೋಯ್ತಿರೋ ಇಲ್ಲ ಇಲ್ಲೇ ಇರ್ತಿರೋ, ಏನು ಬೇಕಾಗಿದೆ, ಯಾರಿಗೇನು ಬೇಕಾಗಿದೆ? ನೀವು ಮಂಡ್ಯದ ಮೈಸೂರು ಭಾಗದ ಗೌಡ್ರಿಗೆ ಕೊಟ್ಟಂಥ ವಾಕ್ಯನಿಗೆ ಉಳಿಸ್ಕೊಳ್ರಿ. ವಾಕ್ಯ ಏನಂತ ಕೊಟ್ರಿ ಮಾತು? ನನಗೊಂದೇ ಒಂದು ಚಾನ್ಸ್ ಕೊಡಿ, ನಾನು ಮುಖ್ಯಮಂತ್ರಿ ಆಯ್ತೀನಿ ಅಂತಂದ್ರಿ. ಆದ್ರೆ ಅದನ್ನು ಯೋಚನೆ ಮಾಡಿರಿ. ಹಾಂ, ಡಿ ಕೆ ಶಿವಕುಮಾರ್ ಅವರೇ, ಒಂದೇ ಒಂದು ಚಾನ್ಸ್ ಕೇಳಿದ್ರಿ, ಒಂದೇನು 2 ಚಾನ್ಸ್ ಅಂತ ಅವರು ಫುಲ್ಲಾಗೆ ಕೊಟ್ಟರು ನಿಮಗೆ. 136 ಸೀಟು, 136 ಸೀಟ್ ಕೊಟ್ಟು ನೀವು ಮುಖ್ಯಮಂತ್ರಿ ಆಗಿಲ್ಲ ಅಂದರೆ ಈ ಜನ್ಮದಲ್ಲಿ ಮುಖ್ಯಮಂತ್ರಿ ಆಯ್ತೀಯ? ಇನ್ನು ಆಗದ್ದೇ ಇಲ್ಲ, ಯಾವುದೇ ಕಾರಣಕ್ಕಾಗಲ್ಲ. ಕಾರಣ ಏನು ಅಂತಂದರೆ, ನಾನು ಭವಿಷ್ಯ ನುಡಿತೀನಿ ನಿನಗೆ. ಕಾಂಗ್ರೆಸ್ ಪಕ್ಷದಿಂದ ನೀನು ಮುಖ್ಯಮಂತ್ರಿಯಾಗುವ ಯಾವುದೇ ಕುರುಹು ಲಕ್ಷಣಗಳಿಲ್ಲ. ನೀನೇನಾದ್ರೂ ಪಕ್ಷನಿಗ ಸ್ಪ್ಲಿಟ್ ಮಾಡಿಕೊಂಡು ಹೊಡೆದು ಈಚೆಗೆ ಬಂದು ಏನಾದ್ರೂ ಮುಖ್ಯಮಂತ್ರಿ ಆದರೆ ಆದಂಗೆ. 28ಕ್ಕಂತೂ ನಿಮ್ಮ ಪಕ್ಷ ಬರೋದೇ ಇಲ್ಲ. ಕಾಂಗ್ರೆಸ್ ಪಕ್ಷ 28ಕ್ಕೆ ಸರ್ವನಾಶ. ಇದೇ ಕೊನೆಯ ಮುಖ್ಯಮಂತ್ರಿಯ ಲಾಸ್ಟು. ಯಾರು? ಸಿದ್ದರಾಮಯ್ಯನೇ ಲಾಸ್ಟು ಕಾಂಗ್ರೆಸ್ಸಿಂದ. ಇದು ಕೊನೆಯ ಮುಖ್ಯಮಂತ್ರಿ. ಇನ್ನು ಮುಂದೆ ಕಾಂಗ್ರೆಸ್ಸಿಂದ ಇನ್ಯಾರು ಮುಖ್ಯಮಂತ್ರಿ ಅಂತ ಕರ್ನಾಟಕದಿಂದ ಕೇಳೋಂಗಿಲ್ಲ. ಯಾಕೆ ಅಂತಂದರೆ ಸಿದ್ದರಾಮಯ್ಯನೇ ಮುಕ್ತ ಕಾಂಗ್ರೆಸ್ ಮಾಡಿ ಹೋಗ್ತಾ ಇದ್ದಾರೆ. ಮುಕ್ತ ಕಾಂಗ್ರೆಸ್ ಯಾರು ಮಾಡ್ತಾಯಿದ್ದಾರೆ ಹಂಗಂತಂದರೆ ಇನ್ನೇನು ಮೋದಿ ಮಾಡ್ತಾಯಿಲ್ಲ, ಇಲ್ಲ ಬಿ ಜೆ ಪಿಯವ್ರು ಮಾಡ್ತಾಯಿಲ್ಲ, ಸಿದ್ದರಾಮಯ್ಯನೇ ಮಾಡಿಬಿಟ್ಟು ಹೋಗ್ತಾರೆ. ಯಾಕೆಂದರೆ ₹1 ಕೆಲಸ ಮಾಡಿಲ್ಲ, ₹1 ಬಳುವಳಿ ಕೊಟ್ಟಿಲ್ಲ ಜನರಿಗೆ. ಯಾವುದಾದ್ರು ಫ್ರೀ ಬೇಸ್ ಅಂತ ಯಾರೋ ರಾಹುಲ್ಗೇನು ಮಾಡೋಕ್ಕೆ ಕೆಲಸ ಇಲ್ಲದೆ, ರಾಹುಲ್ಗೂ ಮತ್ತು ಮೇನಕಾ ಗಾಂಧಿಗೂ, ಪ್ರಿಯಾಂಕಾ ವಾದ್ರಾಗೂ ಇಬ್ಬರಿಗೂ ಮಾಡೋಕ್ಕೆ ಕೆಲಸ ಇಲ್ಲದೆ, ಅದು ಹಂಗೆ ಮಾಡು, ಇದು ಹಿಂಗೆ ಮಾಡು ಅಂದ್ಬಿಟ್ಟು ಎಲ್ಲ ಮಾಡಿಬಿಟ್ಟು ಹೋಗಿ ಈ ಕಡೆ ನೀವು ಎತ್ಕೊಂಡು ಕೆಲಸನೂ ಮಾಡೋಕ್ಕಾಗಲ್ಲ, ಈಗ ಅವ್ರಿಗೆ ಕೊಡದೇನೂ ಇರೋಕ್ಕಾಗಲ್ಲ. ಈಗಾಗಲೇ 4-5 ತಿಂಗಳಿಂದ ಜನರಿಗೆ ದುಡ್ಡೇ ಹಾಕಿಲ್ಲ ಅಂತವ್ರೆ. ಇನ್ನೇನಪ್ಪ ನೀನು, ಹೆಂಗಪ್ಪ ನಿಮ್ಗೆ ಅವರು ಓಟ್ ಹಾಕ್ತಾರೆ ನೆಕ್ಸ್ಟು? ಯಾವ್ದಾದ್ರು ಒಂದು ರೋಡ್ ರಿಪೇರಿ ಆಗಿದೆಯಾ? ಯಾವ್ದಾದ್ರು ಒಂದು ಟಾರ್ ಆಗಿದೆಯಾ? ಅಲ್ಲ, ಈ ಥರ ಎಲ್ಲ ಮಾತಾಡಿಕೊಂಡು ನೀವು ನಾವೇ ಹೆಚ್ಚು, ನಾವೇ ಕಾಂಗ್ರೆಸ್ನವರೇ, ನಾವು ಸರ್ವಾಧಿಕಾರಿಗಳು, ನಮ್ಮನ್ನು ಬಿಟ್ಟರೆ ಇಲ್ಲ, ನಾವು ದೇಶಕ್ಕೆ ಸ್ವತಂತ್ರ ತಂದು ಕೊಟ್ಟವರು, ನಾವು ಹಂಗೆ ಹಿಂಗೆ ಅಂತ ಬೊಬ್ಬೆ ಬಡ್ಕೊತಿರಲ್ಲ. ಸ್ವತಂತ್ರ ತಂದು ಕೊಟ್ಟರೆ ಹಂಗಾರೆ ಬೇರೆಯವ್ರು ಯಾರೂ ಇರಲೇ ಇಲ್ವಾ? ಬರೀ ಕಾಂಗ್ರೆಸ್ನಷ್ಟೇ ಜನ ಹುಟ್ಟಿದ್ರಾ? ಅವ್ರ ಅಕ್ಕಪಕ್ಕ ಬೇರೆ ಜನನೂ ಹುಟ್ಟಿದ್ರು ತಾನೆ. ಅವ್ರವ್ರಿಗೆ ಗೊತ್ತಾದಾಗೆ ನಿಮ್ಮ ಪಕ್ಷದಲ್ಲಿ ಸಪೋರ್ಟ್ ಇಲ್ಲದೆ ಹೋದ್ರೂ ಬೇರೆಯವ್ರ ಜೊತೆ ಹೋರಾಟ ಮಾಡಿ ಅವರು ಬದುಕೋರಲ್ವಾ? ನಮ್ಮ ತಾತೀಂದ್ರುಗಳೆಲ್ಲ ಏನೋ, ನಮ್ಮ ತಾತ ನಮ್ಮ ಅಪ್ಪೀಂದ್ರುಗಳೆಲ್ಲ ಏನೋ ಸುಮ್ಮನೆ ಇದ್ರಾ? ಅವರು ಚಳುವಳಿಯಲ್ಲಿ ಇದ್ರಲ್ವಾ? ಎಲ್ಲ ಒಂದು ಕಡೆ ಅವ್ರಿಗೂ ಒಂಥರ ಹಿಂಸೆ ಆಗ್ತಾಯಿತ್ತು ತಾನೆ. ಅಲ್ಲ, ಇದು ಏನು ಮಾತಾಡ್ತೀರಾ ಅಂತ ನನಗೆ ಗೊತ್ತಿಲ್ಲ. ಅಯ್ಯಪ್ಪ ಹೇಳಬೇಕು, ಮಲ್ಲಿಕಾರ್ಜುನ್ ಖರ್ಗೆ ಮಾತಾಡೋದು. ಮಲ್ಲಿಕಾರ್ಜುನ ಖರ್ಗೆ ಮತ್ತು ಇವರು ಯಾರೋ ಪ್ರಿಯಾಂಕಾ ಖರ್ಗೆ, ಏನ್ರಿ ಅವನು ಮಾತೆತ್ತರೆ ಪ್ರಧಾನಿನೇ ಇದನ್ನು ಹೈಜಾಕ್ ಮಾಡೋದು. ಪ್ರಿಯಾಂಕಾ ವಾದ್ರಾ, ಇದು ಪ್ರಿಯಾಂಕ್ ಖರ್ಗೆ ಏನು, ಮೋದಿ ಪ್ರಧಾನಿನೇ ಹೈಜಾಕು. ಸೋಮೇಶ್ವರ ದೇವಸ್ಥಾನದ ಬಗ್ಗೆ ಏನು ಮಾತಾಡ್ತಾ ಇದ್ದೀರಾ? ನಿನಗೆ ಇಷ್ಟ ಇಲ್ಲ ಅಂದರೆ ಬಿಟ್ಬಿಡಮ್ಮ ಗುರುವೇ. ನಾವು ಹಾಕೋಂಥ ಚಂದದಲ್ಲಿ ನಿಮ್ಮ ಸರ್ಕಾರ ನಡೆಸೋದು. ಜನರು ಕಟ್ಟೋವಂಥ ತೆರಿಗೆ ಮತ್ತು ಚಂದ ಎಲ್ಲ ದೇವಸ್ಥಾನದಲ್ಲೂ ಹೋಗಿ ನಾವು ಚಂದ ಕೊಡ್ತೀವಿ, ದೇಣಿಗೆ ಇಟ್ಬಿಟ್ಟು ಬರ್ತೀವಿ. ಅದರಿಂದ ನಿಮ್ಮ ಸರ್ಕಾರ ನಡೆಯೋದು. ನಿನ್ನ ಏನೋ ರಾಹುಲ್ ಗಾಂಧಿ ವಂಶದಿಂದ ಏನು ದುಡ್ಡು ಬರ್ತಾ ಇಲ್ಲ ಇಲ್ಲಿಗೆ, ಅರ್ಥ ಆಯ್ತಾ? ಯಾಕೆ ನೀವು ಈ ಥರ ಬೊಬ್ಬೆ ಪಡ್ಕೊಂಡು ಇಲ್ಲದೆಲ್ಲ ಇದನ್ನು ಮಾಡ್ತಾಯಿದ್ದೀರಾ? ಸರಿಯಾದ ರೀತಿ ಯೋಚನೆ ಮಾಡಿರಿ, ಮಾತಾಡ್ರಿ. ಏನು ಕೆಲಸ ಮಾಡಲ್ಲ, ಏನು ಕಿಸಿಲ್ಲ, ಸುಮ್ಮನೆ ಏನೇನೋ ಮಾತಾಡ್ತಾ ಇರೋದು. ಮೋದಿಗೆ ಮಾತಾಡಬೇಕು, ವಿರೋಧ ಮಾಡಬೇಕು ಅಂತಾನೆ, ಬರೀ ವಿರೋಧನೇ, ಇನ್ನೇನೂ ಇಲ್ಲ. ಏನು ಅನ್ಯಾಯ ಮಾಡಿಬಿಟ್ಟವ್ರೆ ಮೋದಿಯವರು? ಯಾರಿಗೇನು ಮಾಡಬೇಕಾಗಿತ್ತು? ಎಲ್ಲ ನಿಮ್ಗೆ ಇನ್ನೊಂದು 100 ಕೋಟಿ ಆಸ್ತಿ ಮಾಡ್ಕೊಳ್ಳಿ ಅಂತ ಬಿಡಬೇಕಾಗಿತ್ತಾ? ಅದು ತಡೆಗಟ್ಟಿಬಿಟ್ರಲ್ಲ, ಅದು ಆಗ್ತಾಯಿಲ್ಲ ನಿಮ್ಗೆ ಈಗ.
ನೀ ಇನ್ನೊಂದು ಟ್ರಿಪ್ ಎಂ ಪಿ ಆಗಿದ್ದಿದ್ರೆ ಮಾಡ್ಕೋತಾ ಇದ್ದೆ. ಈಗಲೂ ಆಗಿದೆಯಲ್ಲ, ರಾಜ್ಯಸಭಾ ಮೆಂಬರ್ ಆಗಿದೆಯಲ್ಲ, ಮಾಡ್ಕೋತಾ ಇರ್ತೀಯ ಬಿಡು. ಅದೇನು ಮಿಕ್ಸೇ ಇಲ್ಲ. ಹಾಂ, ನೀವು ದುಡ್ಡು ಮಾಡೋಕ್ಕೆ ಬಂದಿರೋದು, ದುಡ್ಡು ಮಾಡೋಕ್ಕೆ ಹುಟ್ಟಿರೋದು ನೀವು. ಅದೇನು ದುಡ್ಡನ್ನೇ ತಿಂತೀರಾ ಇಲ್ಲ ಊಟ ಏನಾದ್ರು ತಿಂತೀರಾ ಇಲ್ವೋ ಗೊತ್ತಿಲ್ಲ. ಹಾಂ, ಜೈ ಹಿಂದ್, ಜೈ ಕರ್ನಾಟಕ, ಮತ್ತು ಓಂ ನಮೋ ನಾರಾಯಣ.